ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎನ್ ಕ್ವೀನ್ಸ್ ಅಂತ ಅಂದರೆ ಕ್ವೀನ್ಸ್ ಪ್ರಾಬ್ಲಮ್ಸ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್ ನೋಡ್ತಾ ಹೋಗೋಣ. ಇಲ್ಲಿ 4x4 ಚೆಸ್ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ 4 ಕ್ವೀನ್ಸ್ ಟೋಟಲ್ ನಮಗೆ ಕ್ವೀನ್ಸ್ ಎಷ್ಟು 4 ಕ್ವೀನ್ಸ್. ಯಾರ್ಯಾರು Q1 Q2 Q3 ಮತ್ತು Q4. ನಾನು ಸಿಂಪಲ್ ಟೆಕ್ನಿಕಲಿ ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ, ಚಿಂತೆ ಮಾಡುವಂಥದ್ದು ಏನಿಲ್ಲ. ಸೊ ಫಸ್ಟ್ ಏನು ಮಾಡ್ತೀನಿ, ಫಸ್ಟ್ ನಾನು ಒಂದು ಕ್ವೀನನ್ನು ನಾನು ಟೇಬಲಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ Q1 ಅಂತಂದರೆ ಮೊದಲನೇ ಕ್ವೀನ್ನ ಇನ್ಸರ್ಟ್ ಮಾಡ್ತೀನಿ. ನಾನು ಕ್ವೀನ್ಗಳನ್ನ ಹೇಗೆ ಇನ್ಸರ್ಟ್ ಮಾಡಬೇಕು ಅಂತಂದರೆ ಅದರ ಪಕ್ಕ ಅಂತ ಅಂದರೆ ಕಾಂಟ್ ಪ್ಲೇಸ್, ನಾನು ಇನ್ನೊಂದು ಕ್ವೀನ್ನ ಕಾಂಟ್ ಪ್ಲೇಸ್ ಅಡ್ಜಸೆಂಟ್ ಟು ಇಟ್, ಅಡ್ಜಸೆಂಟ್ ಆರ್ ಡಯಾಗ್ನಲ್ ಟು ಇಟ್, ಡಯಾಗ್ನಲ್ ಟು ಇಟ್ ಅಂತ ಅಂದರೆ ಈ ಅಡ್ಜಸೆಂಟ್ಸಲ್ಲಿ ನಾವು ನೋಡ್ತಾ ಹೋದರೆ ಪಕ್ಕದಲ್ಲಿ. ಸೊ ಪಕ್ಕದಲ್ಲಿ ಅಂತಂದರೆ ಸೇಮ್ ಕಾಲಮಲ್ಲೂ ನಾನು ಇಡಬಾರ್ದು, ನಾಟ್ ಇನ್ ಸೇಮ್ ಕಾಲಮ್ ಆರ್ ರೋ. ಸೇಮ್ ಕಾಲಮ್ ಮತ್ತು ರೋ ಅಲ್ಲೂ ಕೂಡ ನಾನು ಈ ಕಾಲಮಲ್ಲಿ ನಾನು ಇನ್ಯಾರನ್ನೂ ಇಡಂಗಿಲ್ಲ, ಮತ್ತು ಈ ರೋ ಅಲ್ಲಿ ನಾನು ಯಾರನ್ನೂ ಇಡಂಗಿಲ್ಲ. ಆ ಥರ ಅಂತಂದರೆ ಒಂದು ಕಾಲಮ್ಮು ಮತ್ತು ರೋನ ನೋಡಿದ್ರೂ ಅದೊಂದೇ ಇರಬೇಕು, ಮತ್ತು ಡಯಾಗ್ನಲಲ್ಲಿ ನೋಡ್ತಾ ಹೋದ್ರೂ ಅದೊಂದೇ ಇರಬೇಕು. ಆ ಥರ ನಾನು ಪ್ಲೇಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನಾನು ಎರಡನೇ ಕ್ವೀನ್ನ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಪಕ್ಕದಲ್ಲಿ ಅಡ್ಜಸೆನ್ಸಿ ಆಯಿತು. ನೆಕ್ಸ್ಟ್ ಇಲ್ಲೇ ಪ್ಲೇಸ್ ಮಾಡೋಕ್ಕಾಗಲ್ಲ, ಸೇಮ್ ಕಾಲಮ್ ಆಯಿತು, ಇಲ್ಲೂ ಸೇಮ್ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ಕೂರ್ಸೋಕ್ಕಾಗಲ್ಲ, ಯಾಕಂತಂದರೆ ಸೇಮ್ ಅಂತಂದರೆ ಪಕ್ಕದಲ್ಲಿ ಅಡ್ಜಸೆಂಟ್ ಆಯಿತು. ಸೊ ಇಲ್ಲಿ ಕೂರಿಸ್ಬೋದಾ? ಇಲ್ಲ, ಯಾಕಂತಂದರೆ ಡಯಾಗ್ನಲ್ ಆಯಿತು. ಸೊ ನಾನು ಇಲ್ಲಿ ಕೂರಿಸ್ಬೋದಾ? ಹೌದು ಕೂರಿಸ್ಬೋದು, ಯಾಕಂತಂದರೆ ಸೇಮ್ ಕಾಲಮ್ ಅಥವಾ ರೋ ಅಲ್ಲ, ಅಥವಾ ಡಯಾಗ್ನಲ್ ಕೂಡ ಇಲ್ಲ. ಸೊ ನಾನು Q2ನ ಇಲ್ಲಿ ಕೂರಿಸ್ಬೋದು. ನೆಕ್ಸ್ಟ್ Q3ನ ಇಲ್ಲಿ ಕೂರಿಸ್ಬೋದಾ? ಇಲ್ಲ, ಪಕ್ಕದಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೂರಿಸ್ಬೋದಾ? ಇಲ್ಲ, Q1ನ ರೋ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೂರಿಸ್ಬೋದಾ? ಇದಕ್ಕೆ ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂರಿಸ್ಬೋದಾ? ಇದಕ್ಕೆ ಅಡ್ಜಸೆಂಟ್ ಆಗುತ್ತೆ Q1ಗೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಕೂರಿಸ್ಬೋದಾ Q3? ಇಲ್ಲ, ಇದಕ್ಕೆ ಅಡ್ಜಸೆಂಟ್ ಆಗುತ್ತೆ. ಸೊ ನಾನೇನು ಮಾಡಬೇಕು, ಇವಾಗ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ಸೊ ಇಲ್ಲಿಗೆ ಬಂದೆ. ಸೊ ಇಲ್ಲಿಗೆ ಹೇಗೆ ಬಂದೆ, ನಾನು ಇಲ್ಲಿಗೆ ಬಂದಿದ್ದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿಗೆ ಮೂವ್ ಆಗ್ತೀನಿ. ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗ್ತೀನಿ, ಇಲ್ಲಿಗೆ. ಸೊ ಕೊನೆಗೆ Q2ಗೆ ಬರ್ತೀನಿ. ಸೊ Q2ನ ಅಳಿಸಿ ನಾನು ಎಲ್ಲಿಗಾರ ಬರಿಬೋದಾ, ನಾನು ಮೂವ್ ಆಗ್ಬೋದಾ ಅಂತ ಅಂದ್ಬಿಟ್ಟು ನೋಡ್ತೀನಿ. ನೆಕ್ಸ್ಟ್ Q2 ಇಲ್ಲಿವರೆಗೂ ಬಂದಿದ್ದೆ ನಾನು. ಇವಾಗ ಏನು ಮಾಡ್ತೀನಿ, ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀನಿ, Q2. ಸೊ ಇವಾಗ ಏನಾದ್ರು ಸೇಮ್ ಕಾಲಮ್ ಸೇಮ್ ರೋ ಅಲ್ಲಿಲ್ಲ, ಡಯಾಗ್ನಲಲ್ಲೂ ಇಲ್ಲ. ನೆಕ್ಸ್ಟ್ Q3ನ ನಾನು ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ, ಸೇಮ್ ರೋ ಅಲ್ಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಬೋದಾ? ಹೌದು, Q3ನ ಇಲ್ಲಿ ಪ್ಲೇಸ್ ಮಾಡ್ಬೋದು, ಯಾಕಂತಂದರೆ ಇದಕ್ಕೂ ಕೂಡ ಡಯಾಗ್ನಲ್ ಅಲ್ಲ, ಇದಕ್ಕೂ ಕೂಡ ಡಯಾಗ್ನಲ್ ಅಲ್ಲ, ಸೇಮ್ ರೋ ಮತ್ತು ಕಾಲಮ್ ಎರಡಕ್ಕೂ ಬರಲ್ಲ. ನೆಕ್ಸ್ಟ್ Q4ನ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ, ಯಾಕಂತಂದರೆ ಇದಕ್ಕೆ ಸ್ಟ್ರೈಟ್ ಆಗುತ್ತೆ, ಇದಕ್ಕೆ ಡಯಾಗ್ನಲ್ ಆಗುತ್ತೆ. ಇಲ್ಲಿ ಕೂರಿಸ್ಬೋದಾ? ಇಲ್ಲ, ಅಡ್ಜಸೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೂರಿಸ್ಬೋದಾ? ಇಲ್ಲ, ಅಡ್ಜಸೆಂಟ್ ಆಗುತ್ತೆ. ಇಲ್ಲಿ Q4 ಕೂರ್ಸೋಣ ಅಂತ ಅಂದರೆ ಇದಕ್ಕೆ ಸೇಮ್ ರೋ ಅಲ್ಲಿ ಬರುತ್ತೆ. ಸೊ ಏನು ಮಾಡ್ತೀನಿ, ಮತ್ತೆ ಬ್ಯಾಕ್ ಟ್ರ್ಯಾಕ್. ಸೊ ಅದಕ್ಕಿಂತ ಫಸ್ಟ್ ಮಾಡಿದ್ದಂಥದ್ದು ಯಾವುದು, Q3. ಸೊ Q3ನ ಅಳಿಸ್ತೀನಿ. Q3ನ ಎಲ್ಲಾರ ಕೂರಿಸ್ಬೋದಾ? ಇಲ್ಲಿ ಕೂರಿಸಿದ್ರೆ ಡಯಾಗ್ನಲ್ ಆಯಿತು, ಇಲ್ಲಿ ಕೂರಿಸಿದ್ರೆ ಅಡ್ಜಸೆನ್ಸಿ ಆಯಿತು. ಸೊ ಇವಾಗ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀನಿ, ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ, Q2ನ ಅಳಿಸ್ತೀನಿ. Q2ನ ನಾನು ಎಲ್ಲೂ ಪ್ಲೇಸ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ಇಲ್ಲಿದ್ದನ್ನೇ ತೆಗ್ದಿದ್ದೀನಿ. ಸೊ ಏನು ಮಾಡ್ತೀನಿ, ನಾನು ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ Q1ಗೆ ಬರ್ತೀನಿ. Q1ಗೆ ಬಂದಾಗ ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಒಂದು ಪ್ಲೇಸ್ ಶಿಫ್ಟ್ ಮಾಡ್ಬೇಕು ನಾವು. ಸೊ Q1ನ ಇಲ್ಲಿಗೆ ಪ್ಲೇಸ್ ಮಾಡ್ತೀನಿ. Q2ನ ಸೇಮ್ ರೋ ಸೇಮ್ ಕಾಲಮಲ್ಲಿ ಮಾಡೋಂಗಿಲ್ಲ. ಸೊ ಇಲ್ಲಿ ಮಾಡೋಂಗಿಲ್ಲ, ಇಲ್ಲಿ ಮಾಡೋಂಗಿಲ್ಲ. ಇಲ್ಲಿ ಮಾಡಿದ್ರೆ ಅಡ್ಜಸೆನ್ಸ್ ಆಗುತ್ತೆ. ಸೊ ಇಲ್ಲಿ ಮಾಡ್ಬೋದಾ? ಇಲ್ಲ. ನೆಕ್ಸ್ಟ್ ಇಲ್ಲೂ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಅಡ್ಜಸೆನ್ಸಿ ಆಗುತ್ತೆ. ಸೊ ಇಲ್ಲಿ ಬರೀತೀನಿ. ಸೊ ಇವಾಗ ಏನಾಯಿತು, ಸೇಮ್ ರೋ ಅಥವಾ ಸೇಮ್ ಕಾಲಮ್ ಅಲ್ಲ, ಮತ್ತು ಅಡ್ಜಸೆಂಟ್ ಕೂಡ ಅಲ್ಲ. ನೆಕ್ಸ್ಟ್ Q3ನ ಇಲ್ಲಿ ಬರಿಬೋದಾ? ಹೌದು, Q3 ಇಲ್ಲಿ ಬರಿಬೋದು, ಯಾಕಂತಂದರೆ ಅಡ್ಜಸೆನ್ಸಿ ಅಂದರೆ ಹಿಂಗೆ ಹೋಗುತ್ತೆ. ಸೊ ಅಡ್ಜಸೆನ್ಸಿನೂ ಇಲ್ಲ, ಸೇಮ್ ರೋ ಅಥವಾ ಸೇಮ್ ಕಾಲಮಲ್ಲಿ ಯಾವುದಕ್ಕೂ ಕೂಡ ಬರ್ತಾ ಹೋಗಲ್ಲ. ಸೊ ನೆಕ್ಸ್ಟ್ Q4 ಇದೇ ಸೇಮ್ ರೋ ಅಲ್ಲಿ ನಾನು ಬರೆಯೋಂಗಿಲ್ಲ, ಇದರ ಅಡ್ಜಸೆಂಟ್ ಆಗು ನಾನು ಇಲ್ಲಿಗೆ ಬರೆಯೋಂಗಿಲ್ಲ, ಇದರ ಡಯಾಗ್ನಲ್ ಆಗು ಕೂಡ ನಾನು ಬರೆಯೋಂಗಿಲ್ಲ. ಇಲ್ಲಿ ಬರಿಬೋದಾ Q4? ಹೌದು ಬರಿಬೋದು, ಯಾಕಂತಂದರೆ ಸೇಮ್ ರೋ ಸೇಮ್ ಕಾಲಮಲ್ಲಿ ಯಾವುದಕ್ಕೂ ಕೂಡ ಬರ್ತಿಲ್ಲ, ಅಥವಾ ಡಯಾಗ್ನಲಲ್ಲಿ ಯಾವುದಕ್ಕೂ ಕೂಡ ಬರ್ತಿಲ್ಲ. ಸೊ ಇದರ ಡಯಾಗ್ನಲ್ ಹಿಂಗೆ ಹೋಗುತ್ತೆ. ಸೊ ಯಾವುದಕ್ಕೂ ಕೂಡ ಡಯಾಗ್ನಲ್ ಆಗಿ ಬರ್ತಾ ಇಲ್ಲ. ಸೊ ಏನು ಮಾಡಿದ್ವಿ ನಾವು, ಫಸ್ಟ್ ಇದನ್ನು ಪ್ಲೇಸ್ ಮಾಡಿದ್ವಿ. ಇದನ್ನು ನಾನು ವೆಕ್ಟರ್ ಫಾರ್ಮಲ್ಲಿ ಬರಿಬೇಕು. ಸೊ ಸೊಲ್ಯೂಷನ್ ಇನ್ ವೆಕ್ಟರ್ ಫಾರ್ಮ್. ಹೇಗೆ, x1 x2 x3 x4 ಅಂತಂದರೆ ಯಾವ ಪ್ಲೇಸಲ್ಲಿ, ಆ ರೋ ಅಲ್ಲಿ ಆ ಪ್ಲೇಸಲ್ಲಿದೆ. ಸೊ Q1 ಎಷ್ಟನೇ ಪ್ಲೇಸಲ್ಲಿದೆ, 2. ನೆಕ್ಸ್ಟ್ ಇಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ, 1 2 3 4 4. ನೆಕ್ಸ್ಟ್ Q3 ಎಲ್ಲಿದೆ, 1. ನೆಕ್ಸ್ಟ್ Q4 ಎಲ್ಲಿದೆ, 3. ಸೊ ಏನು ಬಂತು, 2 4 1 3. ಸೊ ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಅಂತಂದರೆ ಇದರ ಮಿರರ್ ಇಮೇಜ್.
ಮಿರರ್ ಇಮೇಜ್ನ ಹೇಗೆ ಬರಿಬೋದು, ಇದ್ರ ಉಲ್ಟಾ 3 1 4 2. ಸೊ 3 1 4 2 ಅಂತ ಅಂದರೆ ಇದನ್ನು ನಾನು ರೀಪ್ಲೇಸ್ ಕೂಡ ಮಾಡ್ತಾ ಹೋಗ್ಬೋದು. ಹೇಗೆ ಮಾಡ್ತೀನಿ, ಸೊ ಒಂದು ಸೆಕೆಂಡ್. ಸೊ ಇವಾಗ 3 ಪ್ಲೇಸಲ್ಲಿ Q1, 1 ಪ್ಲೇಸಲ್ಲಿ Q2, 4th ಪ್ಲೇಸಲ್ಲಿ Q3, ನೆಕ್ಸ್ಟ್ 2 ಪ್ಲೇಸಲ್ಲಿ Q4. ಸೊ ಇದನ್ನು ಈ ಸೊಲ್ಯೂಷನನ್ನು ನೋಡ್ತಾ ಹೋದ್ರೂ ಕೂಡ ಯಾವುದು ಕೂಡ ಡಯಾಗ್ನಲ್ ಇಲ್ಲ, ಸೇಮ್ ರೋ ಸೇಮ್ ಕಾಲಮಲ್ಲಿ ಯಾವ ಕ್ವೀನ್ಸು ಬರಲ್ಲ. ಸೊ ಯಾವುದು ಒಂದಕ್ಕೊಂದು ಅಟ್ಯಾಕ್ ಮಾಡ್ತಾ ಬರಲ್ಲ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಬರಿತಾ ಹೋಗೋಣ. ಸೊ ಏನು ಮಾಡೋಣ, ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಬರೀಬೇಕು. ಸಾರಿ, ನಮಗೆ ಆನ್ಸರ್ ಬಂತಲ್ವ, ಅದನ್ನು ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಬರಿಬೇಕು. ಸೊ ಒಂದು ಸೆಕೆಂಡ್. ನಮಗೆ ಬಂದಿರುವಂತಹ ಆನ್ಸರನ್ನು ನಾವು ಸ್ಟೇಟ್ ಸ್ಪೇಸ್ ಟ್ರೀಯಲ್ಲಿ ಬರಿಬೇಕು. ಹೇಗೆ ಬರೆಯೋದು ನೋಡ್ತಾ ಹೋಗೋಣ. ಸ್ಟೇಟ್ ಸ್ಪೇಸ್ ಟ್ರೀ. ಸೊ ಫಸ್ಟ್ ಯಾವುದೇ ಒಂದು ಟ್ರೀ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೋಡಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ನೋಡ್. ಸೊ ಫಸ್ಟ್ ಏನು ಮಾಡ್ತೀವಿ, x1 ಈಸ್ ಈಕ್ವಲ್ ಟು 1 ಮೊದಲನೇ ಸ್ಟೇಜ್. ಸೊ ಎಷ್ಟಿರೋದು 1 2 3 4. ಸೊ 4 ಸ್ಟೇಜ್ ಬರಬೇಕು. ನೆಕ್ಸ್ಟ್ ನೋಡೋದು x1 ಈಸ್ ಈಕ್ವಲ್ ಟು 2, x1 ಈಸ್ ಈಕ್ವಲ್ ಟು 3, x1 ಈಸ್ ಈಕ್ವಲ್ ಟು 4. ನಾವು ಯಾವುದಕ್ಕೆ ಡಿಸೈನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ನಾವು ಮೊದಲನೇದಿರುವಂಥದ್ದು Q1 ಮೊದಲನೇದಿರುವಂಥದ್ದಕ್ಕೆ Q1 ಮೂರನೇದಿರುವಂಥದ್ದಕ್ಕೆ ಡಿಸೈನ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಇದು ಮತ್ತು ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನನಗೆ 1 ಆಗಿದೆ. ಸೊ ಇನ್ನು ಉಳಿದಿರುವಂಥದ್ದು ಯಾವುದು, x2 ಅಲ್ಲಿ ನನಗೆ ಏನೇನು ಬರ್ಬೋದು, x2 2 ಆಗ್ಬೋದು, x2 ಈಸ್ ಈಕ್ವಲ್ ಟು 3 ಆಗ್ಬೋದು, x2 ಈಸ್ ಈಕ್ವಲ್ ಟು 4 ಆಗ್ಬೋದು. ನೆಕ್ಸ್ಟ್ ಒಂದೊಂದನ್ನೇ ಮಾಡ್ತಾ ಬನ್ನಿ. ನೆಕ್ಸ್ಟ್ ಇದರಲ್ಲಿ 1 ಆಗಿದೆ, 2 ಆಗಿದೆ. ಸೊ x3 ಸ್ಟೇಜಲ್ಲಿ 3 ಬರ್ಬೋದು, ಅಥವಾ x3 ಸ್ಟೇಜಲ್ಲಿ 4 ಬರ್ಬೋದು. ನೆಕ್ಸ್ಟ್ ಇದರಲ್ಲೂ ಅಷ್ಟೇ. ಸೊ 1 ಆಯಿತು, 3 ಆಯಿತು. ಸೊ x3 ಸ್ಟೇಜಲ್ಲಿ 2 ಬರ್ಬೋದು, x3 ಸ್ಟೇಜಲ್ಲಿ 4 ಬರ್ಬೋದು. ಸೊ ಇದೇನಾಗುತ್ತೆ, x3 ಸ್ಟೇಜಲ್ಲಿ 1 ಆಗಿದೆ, 4 ಆಗಿದೆ. ಸೊ 2 ಬರ್ಬೋದು, x3 ಸ್ಟೇಜಲ್ಲಿ 3 ಬರ್ಬೋದು. ಸೊ ಇನ್ನು ಉಳಿದಿರುವಂಥದ್ದು ಯಾವುದು, 1 2 3 ಆಯಿತು. ಸೊ x4 ಸ್ಟೇಜಲ್ಲಿ 4 ಬರ್ಬೋದು. ಸೊ ಇದಕ್ಕೇನು ಉಳಿದಿದೆ, 1 1 2 4 ಅಂತ ಅಂದರೆ 3 ಉಳಿದಿದೆ. ಸೊ x4 ಸ್ಟೇಜಲ್ಲಿ 3 ಬರ್ಬೋದು. ಇದಕ್ಕೇನು ಉಳಿದಿದೆ, 1 3 2 ಅಂತಂದರೆ x4 ಸ್ಟೇಜ್ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ 1 3 4 1 3 4 ಅಂದರೆ 2 ಉಳಿತು. ಸೊ x4 ಈಸ್ ಈಕ್ವಲ್ ಟು 2. ಸೊ ಇದರಲ್ಲಿ ಏನಾಯಿತು, 1 4 2 ಅಂತಂದರೆ x4 ಈಸ್ ಈಕ್ವಲ್ ಟು 3. ಉಳಿದಿರೋದನ್ನ ಬರಿತಾ ಬನ್ನಿ. ಸೊ 1 4 3 ಅಂತಂದರೆ x4 ಈಸ್ ಈಕ್ವಲ್ ಟು 2. ಸೊ ಇದಕ್ಕಾಯಿತು. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು ಯಾವುದು, ಇದು 3. ಸೊ ಇದಕ್ಕೆ ಮತ್ತೆ ಬರಿತಾ ಬನ್ನಿ. ಇನ್ನು ಉಳಿದಿರುವಂಥ 3 ನೋಡ್ಗಳು ಯಾವ್ಯಾವು, x2 ಈಸ್ ಈಕ್ವಲ್ ಟು 1, x2 ಈಸ್ ಈಕ್ವಲ್ ಟು 2, x2 ಈಸ್ ಈಕ್ವಲ್ ಟು 3. ಸೊ ಇಲ್ಲಿ ಸ್ಪೇಸ್ ಇಲ್ಲ. ಸೊ ಅದಕ್ಕೆ ಇದನ್ನು ರಬ್ ಮಾಡ್ತೀನಿ. ಇದನ್ನು ಹಾಗೆ ಬರಿಬೇಕು, ಒಂಚೂರು ದೊಡ್ಡದಾಗಿ ಬರಿತಾ ಹೋಗಿ. ಸೊ ಇದನ್ನು ಅಳಿಸಿರ್ತೀನಿ, ಅಂದರೆ ನಾನು ಆಲ್ರೆಡಿ ಬರೆದು ತೋರಿಸಿದ್ದೀನಲ್ಲ, ಅದನ್ನು ಹಾಗೆ ಉಳಿಸಿ. ಸೊ ಇವಾಗ ಏನಾಯಿತು, 1 ಆಯಿತು. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು x3 ಈಸ್ ಈಕ್ವಲ್ ಟು 3 ಆಯಿತು, 1 ಆಯಿತು. ಸೊ 2 ಬರ್ಬೋದು. ಸೊ x3 ಈಸ್ ಈಕ್ವಲ್ ಟು 4 ಬರ್ಬೋದು. ನೆಕ್ಸ್ಟ್ ಇದರಲ್ಲಿ ಏನಾಗ್ಬೋದು, x3 ಈಸ್ ಈಕ್ವಲ್ ಟು, ಸೊ ಆಲ್ರೆಡಿ 3 ಆಗಿದೆ, 2 ಆಗಿದೆ. ಸೊ x3 ಈಸ್ ಈಕ್ವಲ್ ಟು 1 ಆರ್ x3 ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಇದರಲ್ಲಿ ಏನಾಗ್ಬೋದು, 3 ಆಗಿದೆ. ಸೊ ಇಲ್ಲಿ 3 ಬರಬಾರ್ದಿತ್ತು, 4 3 ಆಗಿರೋದ್ರಿಂದ 1 2 4. ಸೊ 3 ಆಗಿದೆ, 4 ಆಗಿದೆ. ಸೊ x3 ಈಸ್ ಈಕ್ವಲ್ ಟು 1, x3 ಈಸ್ ಈಕ್ವಲ್ ಟು 2 ಬರ್ಬೋದು. ಸೊ ಇಲ್ಲೇನಾಗುತ್ತೆ, ಇನ್ನು ಉಳಿದಿರುವಂಥದ್ದು ಯಾವುದು, 3 ಆಗಿದೆ, 1 ಆಗಿದೆ, 2 ಆಗಿದೆ. ಸೊ x4 ಈಸ್ ಈಕ್ವಲ್ ಟು 4. 3 ಆಗಿದೆ, 1 ಆಗಿದೆ, 4 ಆಗಿದೆ. ಸೊ x4 ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಇಲ್ಲಿ ಉಳಿದಿರುವಂಥದ್ದು ಯಾವುದು, 3 ಆಗಿದೆ, 2 ಆಗಿದೆ, 1 ಆಗಿದೆ. ಸೊ x4 ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಇದರಲ್ಲಿ 3 ಆಗಿದೆ, 2 ಆಗಿದೆ, 4 ಆಗಿದೆ. ಸೊ x4 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಕೊನೆಯದು ಯಾವುದು, 3 ಆಗಿದೆ, 4 ಆಗಿದೆ, 1 ಆಗಿದೆ. ಸೊ ಉಳಿದಿರುವಂಥದ್ದು 2, x4 ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಕೊನೆಯದು ಯಾವುದು, ಇದರಲ್ಲಿ 3 ಆಗಿದೆ, 4 ಆಗಿದೆ, 2 ಆಗಿದೆ. ಸೊ 1 ಮಾತ್ರ ಉಳಿದಿದೆ. ಸೊ x4 ಈಸ್ ಈಕ್ವಲ್ ಟು 1.
ಇಷ್ಟೇ ಸಿಂಪಲ್. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಬಂದೋಯ್ತು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.